ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯದು ಸರ್ವದ ಎನ್ನುತ್ತಾ ಶಿವಹರ ಮನೋಹರ ಮುಖಣ್ಣರ ಮೂರ ಲೋಕದೊಡೆಯ ಮುಖಣ್ಣ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗೆ ನಾವು ಕೋಟಿ ನಾರಾಯಣ ಕೈಲಾಸದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಯಾರಿಪ್ಪ ಇವರು? ಗುರುಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನು ಮಾಡಿ ಸಾಣಿಬೇರಾಗಿ ಸವದ ಸರಗಂಧ ಪಡ್ಡಾಗಿ ನವೆದ ಗುರುವಿನ ಸಂಬಂಧ ತನ್ನ ಶರೀರ ಮುಡುಪಿಟ್ಟ ಯಾರಿಪ್ಪ ಇವರು? ಅಂತ ಗುರುವಿನನ್ನ ಕರೆದುಕೊಂಡು ಧರಿಗಳಲ್ಲಿ ಬಂದು ಮೂರೂರ ಮುಂಗಡಿಯಲ್ಲಿ ಕಲ್ಲಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂತವರು. ಯಾರಿಪ್ಪ? ನನ್ನಪ್ಪ ಪವಾಡ ಪುರುಷನಾದಂತವರು, ಶುದ್ಧ ಪುರುಷನಾದಂತವರು, ನಾಡಗೌಡ ಅನಿಸಿದಂತವರು, ಯೋಗಿನಾದ ಮೋಗ ಸಿದ್ಧನ ಪದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಕೈಲಾಸದಲ್ಲಿ ಗುರು ಆಗಿ ಮರ್ತ್ಯಲೋಕದಲ್ಲಿ ಮಾಯದ ಮಗ ಅನಿಸಿದಂತವರು. ಇವ್ರು ಯಾರಿಪ್ಪ? ಆರೇ ನಾಡದ ಅರಸ ಗಂಗೆ ನಾಡದ ಪುರುಷ ತಾಯಿನೆಳ ಕನ್ನವ ತಂದಿ ಜಪಗೊಂಡಗೌಡರ ಹುಟ್ಟಿದಿಂದ ಹುಟ್ಟಿ ಬಂದು ಜನಿಸಿ ಬಂದು ಯೋಗಿನಾದ ಮೋಗ ಸಿದ್ಧಗ ಪ್ರೀತಿಯ ಮಗನಾದಂತವರು. ಇವ್ರು ಯಾರಿಪ್ಪ? ಡೋಣಜ ಮಾದುಲಿಂಗನ ಪದಕ ಕೂಡ ಭಕ್ತಿ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸುತ್ತ 21 ಮಂದಿ ಧರ್ಮರಲ್ಲಿ ಅವತಾರಗಳನ್ನು ಎತ್ತಿ ಹಿಂಡ ಸಿದ್ಧರೊಳಗೆ ಪುಂಡ ಸಿದ್ಧ ಅನಿಸಿದಂತವರು. ಚೆತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂತವರು. ವೀರ ಮಲಕಾರ ಸಿದ್ಧನ ಪದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಹಾರಾಷ್ಟ್ರ ಒಳಗ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕದೊಳಗ ವಂದನಪುರದಲ್ಲಿ ಹುಟ್ಟಿ ಮಳಗಾಲ ಸಿದ್ಧನ ಸೇವಾದೊಳಗ ತಲ್ಲಿನಾಗಿ ಮುತ್ಯ ಮಳಗಾಲ ಸಿದ್ಧನ ಆಶೀರ್ವಾದವನ್ನು ಪಡೆದುಕೊಂಡು ಸಂಚಾರ ಮಾಡುತ್ತಾ ಬಂದು ಮುಮ್ಮೆಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನು ಕಟ್ಟಿದಂತವರು. ಕಲಿಯುಗದ ದೇವರನಿಸಿದಂತವರು. ಅಮೋಘ ಸಿದ್ಧನ ಸಂತತಿ ಮೇಳಗಳಿಗೆಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನ ಕೊಟ್ಟಂತವರು. ಯಾರಿಪ್ಪ ಗುರು? ಕವಿ ಅನಿಸಿಕೊಂಡು ಮುತ್ತ ಅನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ ಸತ್ಯ ಮುಮ್ಮೆಟ್ಟದಲ್ಲಿ ಅಸ್ಸನ್ನಕ್ಕೆ ಕೊತ್ತಂತ ಯಾರಿಪ್ಪ ಇವರು? ನನ್ನ ಗುರು ಆದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಆರಾಧ್ಯ ದೇವರಾದಂತ ನನ್ನ ಮೆಹಳಿಗೆ ಅಧಿಪತಿ ಆದಂತ ಯಾರಿಪ್ಪ? ಬಸನಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಅಮೋಘ ಸಿದ್ಧ ಮತ್ತು ಶೌರ ಸಿದ್ಧನ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಒಂದು ಕಾರಣೀಕರ್ತರನಿಸಿದಂತವರು. ಯಾರಿಪ್ಪ ತಾಯಿ? ಇದೇ ಒಂದು ಜವರ್ಗಿ ತಾಲೂಕ ಹುಲ್ಲೂರು ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಆದಿಶಕ್ತಿ ಮಾತಾ ಕೈಲಾಸದೊಳಗೆ ಅವತಾರಗಳನ್ನು ತೊಟ್ಟು ಹುಡುಗ್ರಿ ಎಲ್ಲಾರು ಸಮಾಧಾನ ಶಾಂತತೆಯನ್ನು ಕಾಪಾಡಬೇಕು. ದಯವಿಟ್ಟು ವಿನಂತಿ ಪೂರ್ವಕ ಹೇಳೋದದ. ಕೈಲಾಸದೊಳಗ ಅವತಾರಗಳನ್ನ ತೊಟ್ಟು ನಾನಂತ ದೈತ್ಯರನ್ನೆಲ್ಲ ಮರ್ದನ ಮಾಡಿ ಇದೇ ಒಂದು ಪುಣ್ಯ ಭೂಮಿ ಮೇಲೆ ಹುಟ್ಟೆ ಬಂದು ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಇದೇ ಒಂದು ಹುಲ್ಲೂರು ಗ್ರಾಮದ ಒಂದು ಭಕ್ತರ ಬಾಳಿಗೆ ಕಾಮಧೇನು ಕಲ್ಲು ಪರೀಕ್ಷೆಯಾಗಿ ಬೆನ್ನತ್ತಿವಂತ ಯಾರಿಪ್ಪ? ಆದಿಶಕ್ತಿ ಲಕ್ಷ್ಮೀದೇವಿ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದಂತ ದಿವಸ, ಪವಿತ್ರವಾದಂತ ದಿವಸ. ದಿವಸ ಇವತ್ತ ನೋಡ್ರಿ, ತಾಯಿ ವಾರ ಮಂಗಳವಾರ ದಿವಸ ಆದಿಶಕ್ತಿ ಜಾತ್ರೆಯನ್ನು ಇಟ್ಟುಕೊಂಡಾರ. ಇನ್ನು ಬರೇ 2 ದಿವಸ ಉಳಿದ ಯಾವಾಗ ಶ್ರಾವಣ ತಿಂಗಳ ಮುಟ್ಲಾಕ. ಆದ್ರೂ ಇವತ್ತಿನ ದಿವಸ ತಾಯಿ ಜಾತ್ರೆ ಮಾಡಿ ಇಲ್ಲೆಲ್ಲರೂ ತಾವೆಲ್ಲರೂ ಭಾವಿಕ ಭಕ್ತಗಳು ಬಹಳ ಭಕ್ತಿದಿಂದ ತಾವೆಲ್ಲರೂ ಕೂಡಿರಿ. ಇವತ್ತಿನ ದಿವಸ ಎಲ್ಲರೂ ಹೌದ್ರಿ ಗೊತ್ತ? ನಾ ಹೇಳಿಲ್ಲ, ನೀನು ಹೇಳಿಬೇಡ. ಇವತ್ತು ಮನಿ ಪ್ರಪಂಚವನ್ನ ಮರೆತು ಈ ತಾಯಿ ಮುಂದೆ ಕೂತಾರಪ್ಪ ಅಂತಂದ್ರ ಇವತ್ತು ತಾಯಿನೇ ಅವ್ರ ಮನಿ ಕವರ್ ಮಾಡ್ತದೆ. ಸಭಾದಾಗ ಕೈ ಎತ್ತೇಳಂತ ಮಾತು. ದೇವರ ಮೇಲೆ ಯಾರು ವಿಶ್ವಾಸ ನಂಬಿಕೆ ಸರದಾ ಇಡ್ತಾನ, ಸಾಕ್ಷಾತ್ ದೇವರ ಆಳಿ ನಾಳಾಗಿ ದುಡುವಂತ ಶಕ್ತಿ ಅವ್ರ ಬಲ್ಲಿ ಇರ್ತದೆ. ಕಡಿತಾರಪ್ಪ ಕೈ ಹಿಡಿದು ಅವ್ರ ಮೇಲೆ ನಮ್ಮದೇನಿರ್ಬೇಕು? ನಂಬಿಕೆ ಇರಬೇಕು, ವಿಶ್ವಾಸ ಇಡಬೇಕು. ಶ್ರೇಷ್ಠವಾದಂತ ದಿವಸ ತಾಯಿ ಜಾತ್ರೆಯನ್ನು ಇಟ್ಟುಕೊಂಡು
ತಾಯಿ ಜಾತ್ರೆಗೋಸ್ಕರ ಇಲ್ಲಿ ಬಹಳ ಪ್ರೇಮದಿಂದ ಹಗಲತ್ತ 2 ಮ್ಯಾಳಗಳನ್ನು ಕೂಡಿಸ್ಯಾರ. ಹೌದು ಕೂಡಿಸ್ಯಾರಪ್ಪ. ಈಗಾಗಲೇ ಚಾಲೂನು ಆಗ್ಯಾವ. ಬಹಳ ಚಂದ ಕಾರ್ಯಕ್ರಮ ನಡೆದಾವ. ಹೌದಾ ಇವು ಮ್ಯಾಲ ಯಾವ್ಯಾವ ಊರ್ದನಂತ ನಿಮ್ಗೆ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಂತರ ಮಾಸ್ತರ್ ಅವರು ಬಂದು ಹೇಳ್ಯಾರಪ್ಪ. ಹೇಳ್ಯಾರು ಇದೇ ಒಂದು ಅಫಜಲ್ಪುರ ತಾಲೂಕ ಬಡದಾಳ ಗ್ರಾಮದ ಲಿಂಗೇಶ್ವರ ಕಲಾ ಗಾಯನ ಸಂಘ. ಇದು ಇಂಡಿ ತಾಲೂಕ. ಹೌದಾ ಇಂಡಿ ತಾಲೂಕು ವಿಜಯಪುರ ಜಿಲ್ಲಾ ಜಿಗಜೇವಣಿ ಏನು ಬಸನಾಳ ಗ್ರಾಮದ. ಹೌದು ನಮ್ಮದ್ರಿಪ್ಪ ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘ 2 ಮ್ಯಾಳಗಳ ಬಂದು ಸೇವಾ ಮಾಡ್ಬೇಕಾಗ್ಯದ. ಆದ್ರೂ ಸೇವಾ ಮಾಡೋದ್ರೊಳಗ ಹಾಡೋದ್ರೊಳಗ ಮತ್ತಾಡೋದ್ರೊಳಗ ಬರ್ಸಾಡೋದ್ರೊಳಗ ಏನಾಕರಿಪ್ಪ ಲೋಪದೋಷ ಆತಾವ. ಏನ ಪುಕಾಟಿ ಕಡೆ ಬಂದ್ರಿಪ್ಪ ಲೋಪದೋಷ ಆಲಕ 10-15 ರೂಪಾಯಿ ಹಣ ಚೆನ್ನ ಮಾಡ್ಯಾರ ಕಮಿಟಿ ಅವ್ರು. ತಪ್ಪಾಗಕ್ಕಪ್ಪ ಏಯ್ ನಡೆಯುವ ಮನುಷ್ಯ ಏಡುವುದು ಸಹಜಂದಾರ ಜ್ಞಾನಿ ಒಂದು ಮಾತಿನೊಳಗ ಗೊತ್ತದಿಲ್ಲ ನನಗೆ ಅಂದಾರಲ್ರಿ ನಡೆಯಾರ ಅಟ್ಟೆ ಇಡುತ್ತಾರ ತಿಳಿದ್ರ ನೀವು ಕೂತವ್ರು ನೋಡ್ಬೇಕ್ರಿ. ರಾತ್ರಿ ಒಬ್ರು ತಲೆಗೆ ಒಬ್ರು ಹಾಯ್ತಿರ್ತಾರ ಅವರು. ಅದು ಬೇರೆ ಇರ್ತಮ್ಮ ಟೈಮ್. ಇದು ಬೇರೆ ಇದೆ. ಯಾಕಂದ್ರ ಇವತ್ತ ನಾವು ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಇವತ್ತು ಹೇಳುವಂತ ಶಬ್ದ ಏನಾದ್ರೂ ತಪ್ಪ ದೋಷಗಳನ್ನ ಕಂಡು ಬಂದ್ರು ಕೂಡ ಇವು 2 ಮ್ಯಾಳಗಳ ಬೇರೆ ಅಲ್ಲ. ನಮ್ಮ ಊರಿನೇ ನಮ್ಮ ಮನೆ ಮಕ್ಕಳು ತಿಳ್ಕೊಂಡು ಸಂಜೆ 5 ಗಂಟೆ ತನಕ ತಾವೆಲ್ಲರೂ ಸತ್ಯನ ಕಾಪಾಡಿ ಸತ್ಯ ಧರ್ಮರ ಮಾರ್ಗನ ನೀವೆಲ್ಲರೂ ಸ್ವೀಕಾರ ಮಾಡ್ತೀವಿ ತಿಳ್ಕೊಂಡು ತಮಗೆಲ್ಲರಿಗೆ ಬಹಳ ದೂರ ಕೂತೀರಿ. ನಿಮಗೆ ತಿರುಗಾಡಿ ಕಾಲು ಬಿಡಬೇಕಾದ್ರೆ ಟೈಮ್ ಬಹಳ ಹೋಗ್ತದ. ಇದೇ ಮೈಕ ನಿಮ್ಮ ಪಾದ ತಿಳ್ಕೊಂಡು ತಮಗೆ ಮತ್ತೊಮ್ಮೆ ಎಲ್ಲಾರಿಗೆ ಶರಣಾರ್ಥಿ ಅನ್ನ ಹೇಳಿಪ್ಪ ಒಂದು ಮಾತು ಹೇಳಿದ್ರು. ಶರಣರಾದಂತವ್ರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರಿಪ್ಪ ಶರಣರ ಮಾತಾ? ಗಿರಿ ಸಿಂಗಾರ ಮೋಯಿರ ವನ ಸಿಂಗಾರಮ ಕೋಗಿಲ ದಾ ಸಿಂಗಾರಮ ಕುಂಜರ ಸಭಾ ಸಿಂಗಾರಮ ಪಂಡಿತ ಅಂತ ಹೇಳ್ಯಾರು. ಹಿಂಗದೇನ್ರಿಪ್ಪ ಮಾತಿದು? ವನದೊಳಗೆ ಕೋಗಿಲ ಹೋದ್ರು ಚಂದ, ಪರ್ವತನಾಗ ನವನು ಕುಣಿದ್ರು ಚಂದ, ರಾಜನ ದಂಡದಲ್ಲಿ ಬರುವಂಟಾಗ ಆನೆ ಅಂಬಾರಿ ಇದ್ರ ಚಂದ. ಸಭಾದೊಳಗೆ ಬುದ್ಧಿವಂತರು ಪಂಡಿತರು ಜ್ಞಾನಿಗಳು ಬಲ್ಲವರಿದ್ರು ಹಿರಿಯರಿದ್ರು ಸಭಾ ಚಂದ ತಮ್ಮ. ಹೌದ್ರಿಪ್ಪ ಹೌದು. ಅಂತ ಸಭಾ ಎಲ್ಲಿ ಕೂಡ್ಯಪ್ಪ ಅಂತಂದ್ರ ಎಲ್ಲಿ ಕೂಡ್ಯದ್ರಿಪ್ಪ? ಇದೇ ಒಂದು ಹುಲ್ಲೂರು ಗ್ರಾಮದ ಆದಿಶಕ್ತಿ ದೇವಿ ಮುಂದೆ ಕೂಡ್ಯಾತೇಳಿ ಸಭಾದಾಗ ಕೈ ಎತ್ತೇಳಂತ ಮಾತದ. ಹೌದ್ರಿಪ್ಪ ಹೌದು. ಅಂತ ಒಂದು ಒಳ್ಳೆ ಜನ ಇಲ್ಲಿ ಕೂಡ್ಯಾತಪ್ಪ. ಹೌದಾ ತಮ್ಗಳೇ ಒಟ್ಟೆ ಮಾತಾಡ್ಬೇಡ್ರಿ. ನೀವು 4-5 ಮಂದಿ ಏನ್ ಕೂಡಿ ಕೂತೀರಿ ನೋಡಿ, ಜರ ದಂಗಾಲ ಮಾಡತ್ತೀರಿ ನೀವು. ಎಲ್ಲಿ ಗೋಟಿ ಆಳಕೋರು ಇಲ್ಲಿ ನಿಮಗೆ ಯಾಕೆ ಹೇಳೋದದ? ಯಾಕ್ರಿಪ್ಪ? ದಯವಿಟ್ಟು ಇದು ಮೊದಲೇ ಹಗಲತ್ತ ಕಾರ್ಯಕ್ರಮ ರೀ. ಹೌದು ಇರೋದೇ ರೀ ಚಿಕ್ಕೋದಲ್ಲಿ. ಹಗಲತ್ತ ಕಾರ್ಯಕ್ರಮದಿಂದ ವಾತಾವರಣ ಏನಾಗಿ ಬಿಡ್ತದ, ನಾವು ಹಾಡು ಶಬ್ದಗಳನ್ನ ಹೊರಗೆ ಸಂಪಿರುವುದಿಲ್ಲ ಯಾವಾಗ್ ಬಿ ಇರಂಗಿಲ್ಲ. ಅದಕ್ಕ ನೀವೆಲ್ಲಾರು ಜರ ಸಮಾಧಾನ ಕೂತ ಭಗವಂತನ ಮ್ಯಾಲ ದೇವ್ರ ಮ್ಯಾಲ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಕೇಳುವುದ. ಆದ್ರೂ ಇವತ್ತಿನ ದಿವಸ 4 ಮಾತುಗಳನ್ನ ಇಲ್ಲಿ ಒಳ್ಳೇದನ್ನ ಮಾತಾಡ್ಬೇಕು. ದೈವೆಲ್ಲ ಕೂತದಪ್ಪ ಅಂತಂದ್ರ ಒಳ್ಳೇದನ್ನ ಹೇಳಿದ್ರ ಇವತ್ತ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ನಮ್ಮ ಜೀವನ ಪರ್ಯಂತರ ನಾವು ಮಾಡಿದಂತದು ನಮ್ಮ ಮನಸ್ಸ ಇಂಥದೊಂದು ಮಾತು ಹೇಳಿದ್ರು, ಈ ಮಾತಿನಲ್ಲಿ ಸುಖ ಅದ, ಇದರಿಂದ ಲಾಭ ತಿಳಿ ನಮಗೆಲ್ಲರಿಗೆ ಆನಂದ ಆಯ್ತಂದ್ರ ಅದೇ ಒಂದು ಮುಕ್ತಿ ಮಂದಿರಕ್ಕೆ ಮುಟ್ಟದಂಗ ಹೇಳ್ತಾರೆ. ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರ ಹೇಳ್ಯಾರ, ಜ್ಞಾನಿ ಆದಂತವ್ರು ಒಬ್ಬ ಕವಿ ಆದಂತವ್ರು ಹೇಳಿದ. ಏನ್ ಹೇಳ್ತಾರಿಪ್ಪ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಎಲ್ಲದಕ್ಕೆ ಸಾಹಿತ್ಯವಿಲ್ಲ, ಸರ್ವಜ್ಞ ಅಂದಾನ. ಹೌದು ಎಲ್ಲಾನು ಎಲ್ಲರಿಗೂ ಬರಂಗಿಲ್ಲಪ್ಪ ಮಾತಾ. ಸರ್ವಜ್ಞ ನಂಬವನು ಗರ್ವದಿಂದ ಆದವನಲ್ಲ, ಎಲ್ಲ ಒಂದೊಂದು ವಿದ್ಯೆಯನ್ನು ಕಲಿತು ವಿದ್ಯೆದ ಪರ್ವತನಾದ ಸರ್ವಜ್ಞ. ಹೌದ್ರಿಪ್ಪ. ಸರ್ವಜ್ಞ ಆಗಬೇಕಾದ್ರೆ ಎಲ್ಲಾರ ಪುಟಪ ಒಂದು ಬುಕ್ಕದಾಗ ಸಹಿತ ಬರೆದಿಟ್ಟಾರ. ಅವನ ಇತಿಹಾಸ ಮಾಡಿದಂಥದ್ದು ಇತಿಹಾಸ ಬರೆದಿಟ್ಟಾರಪ್ಪ. ಯಾಕಪ್ಪ ಅಂತಂದ್ರೆ ಎಲ್ಲಾರ ಒಳಗಿಂದ ಒಂದೊಂದು ವಿದ್ಯೆಯನ್ನು ಕಲಿತು ವಿದ್ಯೆದ ಪರ್ವತನಾಗ್ಯಾನ ಅಂತ ಸರ್ವಜ್ಞಗಳು ಸಹಿತ ಅವ್ರ ಅಮರವಾದಂತ ಕೀರ್ತಿ ಉಳಿದಾದ. ಹೌದ್ರಿಪ್ಪ. ಇದು ಏನ್ ಮಾಡ್ಬೇಕಾಗ್ಯದ? ಭಗವಂತನ ಸೇವೆ, ಗಾಂಧರ್ವ ಸೇವೆ. ನಾವು ನೀವು ಒಬ್ಬರದಿಂದ ಒಬ್ಬರು ಕಲಿತು ನಿಮ್ಮ ಜನ್ಮವನ್ನ ಸಫಲ ಮಾಡ್ಕೋಬೇಕಾಗ್ಯದ, ಉದ್ಧಾರ ಆಗ್ಬೇಕಾಗ್ಯದ. ಇವತ್ತಿನ ದಿವಸ ನಮ್ಮ ಸರ್ಜೋಡಿ ಕಲಾವಂತರಿಗೆ ನಮಗೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ, ನಮ್ಮ ರೇವಣ ಸಿದ್ಧ ಮಾಸ್ತರ್ ಅವರು ಹೇಳಿದ್ರು, ಮಾತಾಡಿದ್ರು. ಏನ್ ಹೇಳ್ಯಾರಿಪ್ಪ? ಅಚ್ಚಕಿನ ಮ್ಯಾಳಿನೊಳಗ ಬಂದವರು ಏನಾದ್ರು ಮಾತಾಡಿದ್ರ ಮುಂದೆ ಮಾತಾಡ್ಲಕ್ಕ ದಾರಿ ಸಿಗ್ತಾನಂತ ಮಾತುಗಳನ್ನ ಹೇಳ್ಯಾರಿಪ್ಪ. ಎಲ್ಲಿ ಬಹಳ ಅನುಭಾವಿಕ ಜನ ಅದಿಲ್ಲಿ. ಈ ಅನುಭಾವಿಕ ಜನ ಎಲ್ಲಾರಿಗೆ ಅನುಭವ ಆಗುವಂಗ 2 ವಿಷಯನ್ನ ಮಾತಾಡುವುದು. ಏನ್ರಿಪ್ಪ ವಿಷಯ? 2 ವಿಷಯನ ನೀವೆಲ್ಲರೂ ಮಾತಾಡ್ರಿ ದೈವೆಲ್ಲ ಕೂತು ತಾಳೆ ಕೊಟ್ರೆ ವಿಷಯನ ಇಟ್ಟು ಬಿಡುವುದು. ಈಗಾಗಲೇ ಹೌದಾ? ಅಪ್ಪಣೆ ಅಲ ಅಪ್ಪಣೆ ತಾಳೆ ಮಾರ ನಿಮಗಂತೂ ಬಂದು ಹೊತ್ತು ಬೆಂಕಿ ಹಚ್ಚಲ.
ಬೆಂಕಿ ಹಚ್ಚು ಜನ ಈ ಕಡೆ ಅಲ್ಲ, ಹತ್ತು ಹಸ್ತಾರಪ್ಪ ಚಂಜಿಗಡ್ ಹಂಗಲ್ಲ. ಆ ಕಡೆ ಚಿಕ್ಕೋಡಿ ಗೋಕಾಕ ರಾಯಬಾಗ್ ಹೋಗ್ತಿರೋ ಆ ಕಡೆ ಇರ್ತಾವ, ಆ ಕಡೆ ಹಸ್ತಾರಲ್ರಿ. ಈ ಕಡೆ ಬೇರೆ. ಇಲ್ಲಿ ಜ್ಞಾನದಿಂದ ಏನಾದ್ರು ಮಾತಾಡಿದ್ರೆ ಅದ್ರಾಗ ಜ್ಞಾನ ಸಿಗಬೇಕು ಅಂತ ಮಾತುಗಳನ್ನ ಮಾತಾಡುವುದು. ಹೌದ್ರಿಪ್ಪ ಹೌದು. ಇನ್ನ ಇಲ್ಲಿ ಎಷ್ಟು ಮಂದಿ ಜಗತ್ತಿನೊಳಗ ಹಾಡುವಂತ ಕಲಾವಂತರದಾರ ನೋಡತಮ್ಮ. ಒಂದೊಂದು ಮ್ಯಾಲ ಸರ್ವೇ ಸಾಧಾರಣವಾಗಿ 3-4 ಸಲ ಈ ಊರೊಳಗೆ ಕಾರ್ಯಕ್ರಮ ಮಾಡಿಸ್ಯಾರ. ಅಂತ ಅನುಭವಿ ಕಲಾವಂತ ಊರದ ಈ ಊರಿಗೆ ನಾವು ಬಂದೇವು ಅಂದ್ರೆ ನಮ್ಮದು ಪೂರ್ವ ಜನ್ಮದ ಪುಣ್ಯದ ಫಲ ಹೌದು. ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ, ಜಗತ್ತಿನೊಳಗ ನಾವು ನೀವು ಒಂದು ಮುಕ್ತಿ ಮಂದಿರಕ್ಕೆ ಓಡ್ಬೇಕಾಗಿದ್ರ. ಯಾಕಂದ್ರೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ವಿಜ 21 ಲಕ್ಷ. ಹೌದ್ರಿಪ್ಪ. 83,99,999 ಇಷ್ಟೆಲ್ಲ ತಿರುಗಾಡಿ ಕೊನೆ ಮಾನವ ಜನ್ಮ ಇದೆ. ಕೊನೆ ಮಾನವ ಜನ್ಮಕ್ಕೆ ಬಂದೀವಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಗುರುವಿನ ಸೇವೆಯನ್ನ ಮಾಡಿ ಗುರುವಿನಲ್ಲಿ ದುಡಿದು ಜನ್ಮ ಸಫಲತೆ ಮಾಡ್ಕೋಬೇಕಾಗ್ಯದ. ಆದ್ರೂ ಇದನ್ನ ಮನುಷ್ಯ ಜನ್ಮ ಹುಟ್ಟಿ ಬರ್ಬೇಕಾಗಿದ್ರೆ ಮೂಲತಃ ಕಾರಣ ಯಾರದಾರಿಪ್ಪ? ದೇವರದಾನ. ಹೌದು. ಇದರೊಳಗ ದೇವರ ಗುರು ಅನ್ನಂತದ 2 ವಿಷಯನ್ನ ಪಾಲನೆ ಮಾಡಿ ಇಟ್ಟಿದೆವು. ನಮ್ಮ ಸರ್ಜೋಡಿ ಕಲಾವಂತರು ದೇವರ ಗುರು ವಿಷಯದೊಳಗ ತಮ್ಮ ಮನಸ್ಸಿಗೆ ಬಂದದ್ದು ಯಾವಾಗ ಹಿಡ್ಕೊತಾರ ತಾವೊಂದು ಪಾಲ ಹಿಡಿಲಿ, ಆ ಬಿಟ್ಟ ಪಾಲವನ್ನು ನಾವು ಬೆಳೆಸೋಣ. ಯಾಕ್ರಿ ಹಿರಿಯರು ಇಡೋನ್ರಿ ಇಲ್ಲಿ, ಇದು ದೇವರ ಗುರು ವಿಷಯ ಇಡೋನಿಲ್ರಿ, ಇದು ಇಡೋನ್ರಿ. ಇರ್ಲಿ, ಎಲ್ಲರಿಗೂ ಆನಂದ ಆಗ್ಯದ. ಇದೇ ವಿಷಯದ ಮೇಲೆ ನಾವು ನೀವು ಅಶಬ್ದ ಮಾತಾಡಲಾರ್ದೆ ಬಹಳ ಒಳ್ಳೇದನ್ನ ಉದಾಹರಣೆ ಕೊಡ್ಬೇಕು. ಇದ್ರೊಳಗ ಹೌದ್ರಿಪ್ಪ, ಬಹಳ ಉದಾಹರಣೆಗಳನ್ನ ಕೊಟ್ಟು ಬಹಳ ಅನುಭವಕ್ಕೆ ಬರಬೇಕು ಮಾತುಗಳನ್ನ. ದೇವರದಿಂದ ಏನು ಕೆಲಸ ಇತ್ತು, ಗುರುವಿನಿಂದ ಏನು ಕೆಲಸ ಆಗ್ತದ ಅನ್ನುವಂತ ಮಾತುಗಳನ್ನ ನಾವು ಹೇಳುವುದ. ಅವರು ಇದ್ರೊಳಗೆ ಬಿಟ್ಟು ಪಾಲವನ್ನ ಹಿಡ್ಕೊಂಡು ನಾವು ಬಳಸಬೇಕಾಗ್ಯದ. ಇರ್ಲಿ, ಇನ್ನು ಯೂಟ್ಯೂಬ್ ಅಂದ ಅಂತೇಳಿ ಏನಾರ ಅದ್ರಾಗ ಮಾತಾಡಿ ಬರೀ ಹವಾ ಮಾಡ್ಕೋತೀನಿ ಅಂದ್ರೆ ಕೆಲಸ ಆಗುದಿಲ್ಲ. ನಡೆಯಂಗಿಲ್ಲ. ಇಲ್ಲಿ ಒಳ್ಳೇದನ್ನ ಮಾತಾಡ್ಬೇಕಾಗ್ಯದ, ಒಳ್ಳೇದನ್ನ ಹೇಳ್ಬೇಕಾಗ್ಯದ. ಕುತ್ತವರಿಗೆ ಜ್ಞಾನ ಬರಬೇಕು. ಅಂತ ಮಾತುಗಳನ್ನ 4-5 ತಾಸು ಟೈಮ್ ಈ ಊರನ್ನ ಮಂದಿಗೆ ಒಂದು ಮಾತಾರೆ ನೆನಪಿಗೆ ಉಳಿಬೇಕು. ಬರುವ ವರ್ಷ ಇಂತರ ನೆನಪಿರ್ಬೇಕು. ಏನು ಮಾತಾಡಿದ್ರು ಮಾಸ್ತರ್ಗಳ ಅಂತ ಹೇಳಿ ಇಂತದೊಂದು ನೆನಪಿಗೆ ಉಳಿತಪ್ಪ ಅಂತಂದ್ರ ನಮಗೂ ಆನಂದ ಆಗ್ತದ, ಅವ್ರಿಗೆ ಆನಂದ ಆಗ್ತದ. ಏನೇ ಯಾಕಪ್ಪ ಅಂತಂದ್ರ ನನ್ನಪ್ಪ ಯೋಗಿನಾದ ಮೋಗಸಿದ್ದ ಹೆಂಗ ಭಗವಂತನ ಸೇವೆಯನ್ನ ಮಾಡಿ ಕೈಲಾಸದಾಗ ದುಡ್ಕೊಂಡ ಅನ್ನೋದು ಸಾಣಿ ಬೇರಾಗಿ ಸವದ ಸಿರಗಂಧ ಕೊಟ್ಟಾಗಿ ನವದು ಗುರುವಿನ ಸಂಬಂಧ ತನ್ನ ಶರೀರ ಮುಡುಪಿಡ್ತಾನ. ಭಗವಂತನ ಕರ್ಕೊಂಡು ಧರಿಗಳದು ಬಂದು ಮಾನವ ಕುಲ ಉತ್ತರ ಮಾಡಿ ಮರ್ತಲೋಕದಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. ಅದರೊಳಗೆ ಯಾಕಪ್ಪ ಅಂತಂದ್ರ 4 ಮಂದಿ ವರುವಿನ ಮಕ್ಕಳು ಬಿಳೇಣಿಸಿದನ ಮಾಡಿದ ತಾಯಿ ನೀಳ ಪಂತುಬಾಯಿ. ತಾಯಿ ನೀಳ ಪಂತುಬಾಯಿ ಹೆಂಗ ಧರ್ಮರ ಮನೆ ಒಳಗೆ ಹೆಂಗ ಹಾಳಾಗಿ ದುಡಿದ್ರು, ಶೌರ ಸಿದ್ಧಾಟಿ ಹೆಂಗ ಜಗತ್ತಿನೊಳಗೆ ಬೆಳೆಸಿದ್ರು, ಹಂಗ ಕೊಂತಾದೇವಿಯಿಂದ 5 ನುಡಿ ಚಾಲ ಹಾಡಿ ಒಳ್ಳೆ ನಮ್ಮ ಜೊತೆಯಲ್ಲಿ ಹಾಡುವಂತ ನಮ್ಮ ಬಡದನ ಚೆನ್ನಣ್ಣಪ್ಪ ಅಂತಂದ್ರ ಈ ಭಾಗದಾಗ ಎತ್ತಿದ ಕೈ ಹಾಡ್ಲಕ್ ಹೋಗಿಲ್ಲ ಕಂಠ. ಆದ್ರೂ ಅಂತ ಒಳ್ಳೆ ಕಲಾವಂತರಿ ಪಾಳ್ಯ ಕೊಡೋಣ. ತಾವೆಲ್ಲರೂ ಶಾಂತತೆಯನ್ನು ಕಾಪಾಡುತ್ತೇವೆ. ತಮಗೆ ಮತ್ತೊಮ್ಮೆ ಶರಣಾರ್ಥಿಯನ್ನ ಹೇಳಿ ಚಾಲ ಹಾಡಿ ಪಾಳ್ಯ ಕೊಡೋಣ. ಓಕೆ. ಹೆಸರು ಹೇಳ್ರಿ, ಯಾರ್ದ್ರಿ?